ಸ್ವಲ್ಪ ಹಿಂದೆ ಅಂಗನವಾಡಿ ಮತ್ತು ಬಿಸಿ ಊಟದ ನೌಕರರನ್ನು ಬೀದಿಗಿಳಿಸಿದ ಕೇಂದ್ರ ಮತ್ತು ಏನೇ ಬರಲಿ ಯಾರೇ ಬರಲಿ ಕರ್ನಾಟಕ ಸ್ಕೀಮ್ ನೌಕರರಾದಂಥ ಅಂಗನವಾಡಿ ಬಿಸಿ ಊಟ ಆಶಾ ಕಾರ್ಯಕರ್ತರು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇಡೀ ದೇಶದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಏನು ಅಂತಂದರೆ 2018ರಿಂದ ಕೂಡ ಒಂದೇ ಒಂದು ಸಿಂಗಲ್ ಪೈಸೆ ವೇತನವನ್ನು ಹೆಚ್ಚಳ ಮಾಡಿಲ್ಲ. ಇವತ್ತು ಹೆಚ್ಚುವರಿ ಕೆಲಸಗಳೆಲ್ಲ ಕೂಡ ಈ ಅಂಗನವಾಡಿ ನೌಕರರ ಕಡೆಯಿಂದಲೇ ಮಾಡಿಸ್ತಾ ಇದ್ದಾರೆ. ಇವತ್ತು BLO ಕೆಲಸ ಮಾಡಿಸ್ತಾ ಇದ್ದಾರೆ. ಇವತ್ತು ಎಲ್ಲ BLOಗಳಿಗೂ ಕೂಡ ಅವಾಯ್ಡ್ ಮಾಡಿದ್ದಾರೆ. ಯಾರು ಕೂಡ ಹೋರಾಟಕ್ಕೆ ಬರಬಾರ್ದು ಅಂತಂದ್ಬಿಟ್ಟು ಮಾನಸಿಕವಾಗಿ ಹಿಂಸೆ ಮಾಡ್ತಾ ಇದ್ದಾರೆ. ರಾತ್ರಿ ಒಬ್ಬ BLO ಶಿಡ್ಲಘಟ್ಟ ತಾಲೂಕಿನ ನವನೀತ ಅನ್ನೋರು ಮೊನ್ನೆ ಆಸ್ಪತ್ರೆಗೆ ಹೋಗಿದ್ದಾರೆ. ಅವ್ರು ಅಡ್ಮಿಟ್ ಆಗಬೇಕು ಅಂತ ಕೇಳಿದ್ರು ಕೂಡ ಇವ್ರು ಬಿಟ್ಟಿಲ್ಲ. ಅವ್ರು ನೋಡಲ್ ಆಫೀಸರ್ಗಳು ವಾಪಸ್ ಬರಬೇಕು ಅಂತೇಳಿ ರಾತ್ರಿ ಸೀರಿಯಸ್ ಆಗಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ಬಂದರೆ ಅಲ್ಲೂ ಕೂಡ ಆಗಲ್ಲ ಅಂತ ಅಂದ್ಬಿಟ್ಟು ಇವತ್ತು ಜಯದೇವ ಕಳಿಸಿದ್ದಾರೆ. ಅವರು 6 ತಿಂಗಳಿಂದ ಕೇಳ್ಕೊತಾ ಇದ್ದಾರೆ ನನ್ನನ್ನು BLO ಕೆಲಸದಿಂದ ಬಿಡುಗಡೆ ಮಾಡಿ ಅಂತ. ಇವತ್ತು ಸುಮಾರು ಜನಕ್ಕೆ ಹಾರ್ಟ್ ಪ್ರಾಬ್ಲಮ್ ಇದೆ, ಸುಮಾರು ಜನ ಅಂಗವಿಕಲರಿದ್ದಾರೆ. ಎಲ್ಲರನ್ನೂ ಕೂಡ ಇವತ್ತು BLO ಕೆಲಸದಲ್ಲಿ ತೊಡಗಿಸ್ಕೊತಿದ್ದಾರೆ ನಮ್ಮ ಜಿಲ್ಲಾ ಅಧಿಕಾರಿಗಳು. ಆದರೆ ಇವತ್ತು ಅವ್ರಿಗೆ ಬೇಕಾಗಿರೋಂಥ ಯಾವುದೇ ಮೂಲಭೂತ ಸೌಲಭ್ಯಗಳನ್ನು ಕೂಡ ಕೊಟ್ಟಿಲ್ಲ. ಒಂದು ಫೋನ್ ಕೊಟ್ಟಿಲ್ಲ, ಒಂದು ಸಿಮ್ ಕೊಟ್ಟಿಲ್ಲ, ಒಂದು ವೈಫೈ ಕೊಟ್ಟಿಲ್ಲ. ಇವತ್ತು 100% ಟಾರ್ಗೆಟ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆನೇ ಇವತ್ತು ಇಡೀ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿದೆ SIR ಮಾಡೋದ್ರಲ್ಲಿ. ಆದರೆ ಇದೆಲ್ಲವನ್ನು ಮಾಡಿರೋಂಥದ್ದು ನಮ್ಮ ಅಂಗನವಾಡಿ ವರ್ಕರ್ಸ್ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಏನು ಕೊಡದೇ ಇದ್ದರೂ ಕೂಡ ಇವತ್ತು ಕೆಲಸ ಮಾಡಿದ್ದಾರೆ. ಆದರೆ ಇವತ್ತು ಹೋರಾಟ ಇದೆ, ಹೋಗಬೇಕು ಅಂತಂದರೆ ನಿಮಗೆಲ್ಲ ನೋಟಿಸ್ ಕೊಡ್ತೀವಿ, ನಿಮ್ಗೆ ಎಸ್ಮಾ ಜಾರಿ ಮಾಡಿಸ್ತೀವಿ ಅಂತ ನಮ್ಮ ಅಧಿಕಾರಿಗಳು ಇವತ್ತು ಬೆದರಿಕೆ ಆಗ್ತಾ ಇರುವಂಥದ್ದು ಸರಿಯಾದ ಕ್ರಮ ಅಲ್ಲ. ಇದನ್ನು ನಾವು ಖಂಡನೆ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯಾದ್ಯಂತ 26,000 BLOಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಕೂಡ ನಮ್ಮ ವರ್ಕರ್ಸ್ಗೆ ಇವತ್ತು C ಮತ್ತು D ಗ್ರೂಪ್ ನೌಕರರು ಮಾಡಬೇಕು ಅಂತ ಆದೇಶ ಇದ್ದರೂ ಕೂಡ ನಮ್ಮ ಗೌರವಧನ ಕಾರ್ಯಕರ್ತರನ್ನು ಇವತ್ತು ಉಪಯೋಗ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಆದರೂ ಕೂಡ ನಾವು ಸುಮಾರು ಹೆಲ್ತ್ ಇಶ್ಯೂ ಇರೋವಂಥವ್ರದ್ದು ಅವ್ರನ್ನಾದರೂ ಬಿಡುಗಡೆ ಮಾಡ್ರಿ ಅಂದರೆ ಬಿಡುಗಡೆ ಮಾಡಿಲ್ಲ. ಇವತ್ತೇನಾದರೂ ಆ ವರ್ಕರ್ಸ್ಗೆ ಹೆಚ್ಚು ಕಮ್ಮಿ ಆಗಿ ಏನಾದರೂ ಸಮಸ್ಯೆ ಆದರೆ ನಮ್ಮ ಅಧಿಕಾರಿಗಳ ಇದರ ಹೊಣೆಯನ್ನು ಹೊತ್ಕೋಬೇಕು. ಈಗ ಆಲ್ರೆಡಿ ಯಾರೆಲ್ಲ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊತಾ ಇದ್ದಾರೆ ಅವರ ಇಡೀ ಟ್ರೀಟ್ಮೆಂಟ್ ಖರ್ಚನ್ನ ನಮ್ಮ ಅಧಿಕಾರಿಗಳೇ ವಹಿಸಬೇಕು. ಏನಾದರೂ ಹೆಚ್ಚು ಕಮ್ಮಿ ಆದರೆ 50 ಲಕ್ಷ ಪರಿಹಾರ ಕೊಡಬೇಕು ಅಂತ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು 2018ರಿಂದ ನಮ್ಮ ಯೂನಿಟ್ ಕಾಸ್ಟನ್ನು ಹೆಚ್ಚಳ ಮಾಡಿಲ್ಲ. ಇವತ್ತು 8 ರೂಪಾಯಿ 12 ರೂಪಾಯಿ ಕೊಡ್ತಾ ಇದ್ದಾರೆ. 2018ರಲ್ಲಿ ಇದ್ದಂತಹ ಬೆಲೆನೇ ಇವತ್ತಿದೆಯಾ? ಬೆಲೆ ಏರಿಕೆ ಆಗಿಲ್ವಾ? ಇವತ್ತು 2023 ಡಿಸೆಂಬರಲ್ಲಿ ನಾವು ಹೋರಾಟಕ್ಕೆ ಕೂತ್ಕೊಂಡಂಥ ಸಂದರ್ಭದಲ್ಲಿ ನಮ್ಮ ಕುಮಾರಸ್ವಾಮಿ ಅವರು ಎಲ್ಲ ಕೇಂದ್ರ ಮಂತ್ರಿಗಳ ಮನೆ ಮುಂದೆ ಕೂತಿದ್ದು ಹೋರಾಟಕ್ಕೆ ನಮ್ಮನ್ನು ಡೆಲ್ಲಿಗೆ ಕರ್ಕೊಂಡು ಹೋದ್ರು. ಡೆಲ್ಲಿಗೆ ಕರ್ಕೊಂಡೋಗಿ ನಮ್ಮ ಇಲಾಖಾ ಮಿನಿಸ್ಟ್ರುಗಳು ಬಿಸಿ ಊಟ ಅಂಗನವಾಡಿ ICDSನ ಮಿನಿಸ್ಟ್ರುಗಳ ಜೊತೆ ನಮಗೆ ಮಾತುಕತೆ ಮಾಡಿಸಿದ್ರು. ಆವತ್ತೇನು ಹೇಳಿದ್ದು, ನಿಮ್ಗೆ ಸಹ ಖಂಡಿತ ನಾವು ಹೆಚ್ಚಳ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಆದರೆ ಫೆಬ್ರವರಿ 1ನೇ ತಾರೀಕು ಬಜೆಟಲ್ಲಿ ನಮಗೆ ನಮ್ಮ ಕೈ ಚಿಪ್ಪನ್ನು ಕೊಟ್ಟಿದ್ದಾರೆ. ಸರ್ಕಾರಗಳು ನಮ್ಮನ್ನು ದುಡಿಸ್ಕೊತಾ ಇರುವಂಥ ನೀತಿ ಇದು ಖಂಡನೀಯವಾದಂಥದ್ದು. ಇವತ್ತೇನಾದರೂ ಈ ವರ್ಷದಲ್ಲಿ ಹೆಚ್ಚಳ ಮಾಡಲಿಲ್ಲ ಅಂತಂದರೆ ನಾವು ಬಿಡೋದಿಲ್ಲ. ಯಾಕೆ ಅಂತಂದರೆ 60,000 70,000 ತಗೊಳ್ಳೋಂತಹ ಯಾರು ಅಧಿಕಾರಿಗಳಿದ್ದಾರೆ, ಸರ್ಕಾರದ ಅಧಿಕಾರಿಗಳು, ಅವ್ರಿಗಿನ್ನ ಹೆಚ್ಚಿನ ಕೆಲಸವನ್ನು ನಮ್ಮ ವರ್ಕರ್ಸ್ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ. ಮತ್ತು ಇವತ್ತು LKG UKG ಒಂದು ಕಡೆ ಪ್ರಾರಂಭ ಮಾಡಿದ್ದಾರೆ. ಇವತ್ತು ನಮ್ಮ ಅಂಗನವಾಡಿಗಳಲ್ಲಿ ಮಕ್ಕಳೇ ಇಲ್ಲದೆ ಇರುವಂಥ ಪರಿಸ್ಥಿತಿ ಬಂದಿದೆ. ಈಗ ಅಂಗನವಾಡಿ ಮುಂದೆನೇ ಅವರು ಶಾಲೆಗಳಲ್ಲಿ ಕೂಡ ಶಾಲಾ ಕಾಂಪೌಂಡಲ್ಲೇ LKG UKG ಮಾಡಿರುವಂಥದ್ದು ಸರಿಯಾದ ಕ್ರಮ ಅಲ್ಲ. ಯಾಕೆ ಅಂತಂದರೆ ಅಲ್ಲೂ ಇರಲಾರ್ದೆ ಇಲ್ಲೂ ಇರಲಾರ್ದೆ ಇರುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ನಮ್ಮ ಇಲಾಖೆಯಿಂದ 10,000 LKG UKGಯನ್ನು ಪ್ರಾರಂಭ ಮಾಡ್ತೀವಿ ಅಂತಂದರು. ಆದರೆ ಅದಕ್ಕೆ ಬೇಕಾಗಿರುವಂಥ
ಮೂಲಭೂತ ಸೌಲಭ್ಯಗಳು ಏನು ಕೂಡ ಕೊಟ್ಟಿಲ್ಲ. ನೀವು LKG UKG ಪ್ರಾರಂಭ ಮಾಡ್ರಿ ಅಂತಾರೆ. ಮಕ್ಕಳಿಗೆ ಶೂ ಕೊಡಬೇಕು, ಯೂನಿಫಾರ್ಮ್ ಕೊಡಬೇಕು, ಮತ್ತು ಮಕ್ಕಳನ್ನ ಇದು ಬ್ಯಾಗು ಬುಕ್ಕು ಎಲ್ಲ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಆದ್ದರಿಂದ ಮತ್ತೆ ಇವತ್ತು ಮೂಲಭೂತ ಸೌಲಭ್ಯಗಳೇನು ಕೂಡ ಕೊಡ್ಲಾರ್ದಂಗೆ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಮೊಟ್ಟೆ ರೇಟ್ ಇವತ್ತು ಮಾರ್ಕೆಟಲ್ಲಿ 8